ಹಲೋ ಗಾಯ್ಸ್, ಲಿಮಿಟ್ಲೆಸ್ ಆ್ಯಡ್ ಚಾನಲ್ಗೆ ಸುಸ್ವಾಗತ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಐತಿಹಾಸಿಕ ಘಟನೆಯೊಂದು ನಡೆದಿದೆ. ಜುಲೈ 1, 2024ರಿಂದ ಮೀನ್ಸ್ ಇಂದಿನಿಂದ 3 ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಅವು ಯಾವುವು ಅಂದರೆ, 1860ರಲ್ಲಿ ಜಾರಿಗೆ ಬಂದ IPC ಇಂಡಿಯನ್ ಪಿನಲ್ ಕೋಡ್ನ ಬದಲು BNS ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರಲಾಗಿದೆ. 1898ರಲ್ಲಿ ಜಾರಿಗೆ ಬಂದ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಬದಲು BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಜಾರಿಗೆ ತರಲಾಗಿದೆ. 1872ರಲ್ಲಿ ಜಾರಿಗೆ ಬಂದ IEA ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಬದಲು BSA ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ಬಂದಿದೆ. ಇವುಗಳ ಬದಲಾವಣೆಯಿಂದ ನಾವು ಮೊದಲಿನಿಂದ ಸಿನಿಮಾ, ನ್ಯಾಯ ಪ್ರಕ್ರಿಯೆ ಮತ್ತು ಉಪನ್ಯಾಸಗಳಲ್ಲಿ ಕೇಳಿಕೊಂಡು ಬರುತ್ತಿದ್ದ ಹಳೆಯ ಕಾನೂನುಗಳನ್ನು ಇಂದಿನಿಂದ ಹೊಸ ಹೆಸರುಗಳಿಂದ ನೋಡಲಾಗುತ್ತದೆ. ಮತ್ತು ಅವು ಯಾವುವು ಅಂದರೆ, ಕಳ್ಳತನ ಮೊದಲು IPC ಸೆಕ್ಷನ್ 420ಯಲ್ಲಿ ಇತ್ತು, ಬಟ್ ಇವಾಗ BNSನ 316 ಆಗಿದೆ. ಅದೇ ಥರ ಮರ್ಡರ್ 302 ಇತ್ತು ಮೊದಲು, ಇವಾಗ 103 ಆಗಿದೆ. ಹತ್ಯೆಯ ಪ್ರಯತ್ನ ಅಂದರೆ ನಾವು ಹತ್ಯೆಯನ್ನು ಮಾಡಲು ಪ್ರಯತ್ನ ಮಾಡ್ತೇವಲ್ಲ, ಅದು 307 ಇದ್ದಿದ್ದು ಇವಾಗ 109 ಆಗಿದೆ, 109 ಆಗಿದೆ. ಈ ಹೊಸ ಕಾನೂನುಗಳು ಜುಲೈ 1, 2024 ಮೊದಲು ದರ್ಜು ಮಾಡಲಾದ, ಅಂದರೆ ಹಳೆಯ ಕೇಸುಗಳು ಟ್ರಯಲ್ ಮತ್ತು ಹಳೆಯ ಕೇಸಿನ ವಿಚಾರಣೆಯ ಮೇಲೆ ಹೊಸ ಕಾನೂನುಗಳು ಲಾಗು ಆಗುವುದಿಲ್ಲ. ಮೊದಲು ನಾವು FIR ಮಾಡಲು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಿತ್ತು, ಬಟ್ ಇಂದಿನಿಂದ 0 FIR, ಅಂದರೆ ನಾವು ಮೊಬೈಲ್ ಮೂಲಕ FIR ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವು ಟ್ರೈನ್ನಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಬ್ಯಾಗ್, ಪರ್ಸ್, ಮೊಬೈಲ್, ಯಾವುದೇ ಸಾಮಾನುಗಳು ಕಳ್ಳತನವಾದರೆ ಆರ್ ಯಾವುದೇ ಥರ ಫೈಟ್ ಆದರೆ ನಾವು ಮೊದಲು TTಗೆ ಇನ್ಫಾರ್ಮ್ ಮಾಡಿ ನಂತರ ನೆಕ್ಸ್ಟ್ ಸ್ಟೇಷನ್ನಲ್ಲಿ ಇಳ್ಕೊಂಡು ಅಲ್ಲಿ ಹೋಗಿ FIR ಮಾಡಿಸಲಾಗುತ್ತಿತ್ತು. ಬಟ್ ಇಂದಿನಿಂದ ಯಾವುದೇ ಅಪರಾಧದ ಸಲುವಾಗಿ FIR ಅನ್ನು ನೇರ ನಮ್ಮ ಮೊಬೈಲ್ ಮೂಲಕನೇ ತುಂಬ ಸುಲಭವಾಗಿ ಇದ್ದ ಜಾಗದಲ್ಲಿಯೇ ನಿಂತ ಸ್ಥಳದಲ್ಲಿ FIR ಮಾಡಬಹುದು. ಇದಕ್ಕೆ 0 FIR ಅನ್ನುತ್ತಾರೆ. BNSನಲ್ಲಿ ಆಡಿಯೋ ಆ್ಯಂಡ್ ವಿಡಿಯೋ ವಿಜುವಲ್ ಏಡ್ಸ್ ಅಂದರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂದರೆ ಸಾಕ್ಷ್ಯಗಳಿಗೆ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಆದರೆ ಹಳೆಯ ಕೋರ್ಟ್ ಕೇಸುಗಳು ಹಳೆಯ IPC CRPC ಕಾನೂನಿನ ಮೂಲಕನೇ ನಡೆಯುವುದರಿಂದ ಜಡ್ಜ್, ಲಾಯರ್ ಆ್ಯಂಡ್ ಲಾ ಸ್ಟೂಡೆಂಟ್ಸ್ ಹಳೆಯ ಆ್ಯಂಡ್ ಹೊಸ 2 ಕಾನೂನುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಆದ ಕಾರಣ ಇವರ ಮೇಲೆ ಹೆಚ್ಚಿನ ಹೊರೆ ಬೀಳಲಿದೆ. ಈ ಹೊಸ ಕಾನೂನಿನ ಸಲುವಾಗಿ ಲಕ್ಷಾಂತರ ಪೊಲೀಸರಿಗೆ ಅಂದರೆ 7 ಲಕ್ಷಕ್ಕೂ ಅಧಿಕ ಪೊಲೀಸರಿಗೆ ಟ್ರೈನಿಂಗ್ ನೀಡಲಾಗಿದೆ. ಎಷ್ಟೋ ದೊಡ್ಡ ಕೇಸ್ ಇದ್ದರೂ ಅದನ್ನು 3 ವರ್ಷಗಳಲ್ಲಿ ಮುಗಿಸಬೇಕು. ಅಂದರೆ 3 ವರ್ಷದಲ್ಲಿ ನ್ಯಾಯ ಸಿಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ್ಯಂಡ್ 90 ದಿನಗಳಲ್ಲಿ ಚಾರ್ಜ್ ಶೀಟ್ ರೆಡಿ ಮಾಡಬೇಕಾಗುತ್ತದೆ. 60 ದಿನದಲ್ಲಿ ಕೋರ್ಟ್ಗೆ ಸಾಕ್ಷ್ಯಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ಇವತ್ತು ಬೆಳಗ್ಗೆಯಿಂದ ಎಷ್ಟು ಕೇಸ್ಗಳು ದಾಖಲಾಗಿವೆಯೋ ಅವೆಲ್ಲ BNSನ ಮುಖಾಂತರನೇ ಫೈಲ್ ಮಾಡಲಾಗಿದೆ.